ಡ್ರಿಂಕ್ಸ್ ಅಲೋ ಅಂತ ಅವೆಲ್ಲ ಹೇಳಂಗಿಲ್ಲ ಅಲ್ಲ. ಹೇಳ್ಬೋದು, ಹೇಳ್ದಲ್ಲ ಏನು ಎಕ್ಸ್ಟ್ರಾ ಆರ್ಡಿನರಿ ಆಗಿ ಏನಿದೆ. ಕಾಲ್ ಸೊಪ್ಪು ಒಳ್ಳೆ ರಸಮ್ ಕುಡ್ದಂಗ ಆಗುತ್ತೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ದಿ ಫುಡ್ ಶೋ ಮ್ಯಾನ್. ನಾವಿವತ್ತು ಎಲ್ಲಪ್ಪ ಇದೀವಿ ಅಂತಂದ್ರೆ ಹಾಸನ್. ಹಾಸನಲ್ಲಿ ಲೊಕೇಟ್ ಆಗಿರೋ ಈ ವರ್ಷ ಹೋಟ್ಲಲ್ಲಿ ಇದೀವಿ. ಇಲ್ಲೇ ರಾಜೀವ್ ಕಾಲೇಜ್ ನಿಯರು. ಅದು ಬಿಟ್ರೆ ನಿಮಗೆ ಬೆಂಗಳೂರು ಮಂಗಳೂರು ಹೈವೇ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ ವರ್ಷ ಹೋಟೆಲ್ ಅಂತ. ಬನ್ನಿ, ಕಾಲ್ ಸೂಪು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ಕೆ ನಾನು ಇಲ್ಲಿಗೆ ಬಂದಿದ್ದು. ಕಾಲ್ ಸೂಪು ತುಂಬಾ ಚೆನ್ನಾಗಿದೆ ಅಂತೆ. ಹೋಗೋಣ, ಅವ್ರನ್ನೇ ಕೇಳೋಣ, ಏನೇನ್ ಸಿಗುತ್ತೆ ಅಂತ ಕೇಳೋಣ, ನಾವು ಟ್ರೈ ಮಾಡೋಣ. ನಿಮಗೆ ಹೆಂಗಿದೆ ಅಂತ ಹೇಳ್ತೀನಿ. ಮಾತ್ರ ಜಾಸ್ತಿ ಹೋಗೋದು ಅಂದ್ರೆ ಕಾಲ್ ಸೂಪು, ಅದೇ ಫೇಮಸ್ ಆಗಿರೋದು. ಅದ್ ಬಿಟ್ರೆ ಬೇರೆ ಬೇರೆ ಇನ್ನೇನೇನ್ ಸಿಗ್ಬೋದು? ಇನ್ನೇನು ಮಟನ್ ಫ್ರೈ, ಗೋಬಿ ಚಿಕನ್ ಗೋಬಿ ಫ್ರೈ, ಮಟನ್ ಫ್ರೈ, ಫಿಶ್ ಕಬಾಬು, ಚಿಕನ್ ಕಬಾಬು, ತಲೆ ಮಟನ್. ಇದು ಭಾನುವಾರದತ್ತು ಬಿರಿಯಾನಿ ಮಾಡ್ತೀವಿ. ನೋಡಿ, ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿ ಬೆಂದಿದೆ. ಮಸ್ಟ್ ಟ್ರೈ ಮಾಡ್ಬೇಕು ನೀವು. ಯಾರ್ಯಾರು ಹಾಸನ್ ಕಡೆ, ಹಾಸನಿಂದ ಬೆಂಗಳೂರು ಮಂಗಳೂರು ಹೈವೇಗೆ ಹೋಯ್ತಿರೋರು ಯಾರು ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ತುಂಬಾ ಚೆನ್ನಾಗಿದೆ. ಬನ್ನಿ, ಒಂದ್ಸಲ ಟ್ರೈ ಮಾಡಿ. ನಾನು ಏನದಿದೆ ಅಂತ ಹೇಳಿ, ಈ ಹೋಟೆಲ್ನ ಇದುವರೆಗೂ ಯಾರು ರಿವ್ಯೂ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರು ಮಂಗಳೂರು ಹೈವೇಲಿ ಓಡಾಡ್ತಿದ್ದೀರಾ, ಎಲ್ಲರೂ ಈ ಹೋಟೆಲ್ನ ವಿಸಿಟ್ ಮಾಡ್ಬಿಟ್ಟು ಹೋಗಿ. ತುಂಬಾ ಚೆನ್ನಾಗಿದೆ. ಬಿಸಿ 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 ತುಂಬಾ ಚೆನ್ನಾಗೈತೆ. ಇದು ಯಾರಾದರೂ ಹಾಸನ್ ಬೈಪಾಸಲ್ಲಿ ಹೋಗ್ತಾ ಇದ್ರೆ ರಾಜ್ಘಾಟ್ ಅಂತ ಸಿಗುತ್ತೆ. ಅಲ್ಲಿ ಹಾಸನ್ ಬೈಪಾಸಲ್ಲಿ ಯಾರು ಲಾರಿ ಅವ್ರು ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಟ್ರೈ ಮಾಡಿ. ನಿಜವಾಗ್ಲೂ ಸಕ್ಕತ್ತಾಗೈತೆ. ಸೂಪರ್ ಆಗೈತೆ. ಒಂದೊಂದ್ ಕಡೆ ಅಷ್ಟು ಕ್ಲೀನಾಗಿ ಬೆಂದಿರಲ್ಲ, ಕಾಲೆಲ್ಲ ಇದಾದ್ರೆ ನೋಡಿ, ಮಾಂಸ ಹಂಗೆ ಕ್ಲೀನಾಗಿ ಸಿಗ್ತಾ ಇದೆ. ಏನ್ ಅವ್ರ ಹತ್ರ ನಾನು ಚೆನ್ನಾಗೈತೆ ಅಂತ ಗೊತ್ತಾಯ್ತು. ಈಗ ಎಲ್ಲರೂ ಹೋಯ್ತೀರಾ, ಒಂದ್ ಕಡೆ ತಿಂತೀರಾ, ನಿಮಗೆ ಚೆನ್ನಾಗೇ ಇರುತ್ತೆ, ಒಂದ್ ಕಡೆ ಚೆನ್ನಾಗಿರಲ್ಲ. ಬಟ್ ಇದೇನು ಸ್ಪೆಷಲ್, ಏನ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಏನಿದೆ? ಕಾಲ್ ಸೊಪ್ಪು ಒಳ್ಳೆ ರಸಮ್ ಕುಡ್ದಂಗ ಆಗುತ್ತೆ. ಓಡ್ತಲೇ ಐತಾ? ಓಡ್ತಾ ಇರತ್ತ? ಅದು ಓಡ್ತಾ ಇದೆ. ನಮ್ಮ ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಕಾಲ್ ಸೂಪ್ ಜೊತೆ ಮೂಳೆ ಒಳಗಿರೋದು ಕುಡ್ಕೊಂಡು ತಿಂತಾ ಇದ್ರೆ ನೋಡಿ ಹೆಂಗಿದೆ. ಈ ಮೂಳೆ ಒಳಗೆ ಇಲ್ಲಿ ನೋಡ್ಬೋದು, ಮೂಳೆ ಒಳಗೆ ಒಂದು ಹಿಂಗೆ ಸೀಪಕ್ಕೆ ಒಂದು ಸಿಗುತ್ತೆ. ಅಲ್ಟಿಮೇಟ್ ಸಕ್ಕದಾಗೈತೆ. ಇವೆಲ್ಲ ಅಡ ಅಂದ್ರೆ ಸಾಕು. ಅವೆಲ್ಲ ಅಲ್ಲೇ ಡೈಲಾಗ್ ಅಡ ಚೆನ್ನಾಯ್ತಲ್ಲ. ಏನ್ರಿ ಚೆಲ್ತಾನೆ ಐತೆ ಇವತ್ತು. ಮುದ್ದೆನೂ ಅಷ್ಟೇ, ಒಂದೊಂದ್ ಕಡೆ ಫುಲ್ ಅಂದ್ರೆ ಫುಲ್ಲು ತೆಳುವಾಗಿರುತ್ತೆ. ಆ ಥರ ಇದ್ರೆ ಅಷ್ಟು ಇಷ್ಟ ಆಗಲ್ಲ. ಇದು ಸ್ವಲ್ಪ ಈ ತರ್ತರಿ ಆಗಿದೆ. ಹಿಟ್ಟು ತರ್ತರಿ ಆಗಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಫುಲ್ಲು ಸ್ಮೂತ್ ಆಗಿದ್ರೆ ಚೆನ್ನಾಗಿ ಬರಲ್ಲ. ಇದು ಪರ್ಫೆಕ್ಟ್ ಆಗಿದೆ. ಸೇಮ್ ಮನೆ ಮುದ್ದೆ ಥರನೇ ಇದೆ. ಹೊರಗಡೆ ಮಾಡೋಣ ಬನ್ನಿ ಬಿಡಿ. ಇವಾಗ ಹೊರಗಡೆ ಮಾಡ್ಬೇಕು ಮತ್ತೆ. ಹಾಯ್, ಹಲೋ, ನಮಸ್ಕಾರ. ನಾನು ಇವತ್ತು ಫುಡ್ ಶೋ ಮ್ಯಾನ್. ಇವತ್ತು ನಾವಿದ್ದೀವಿ ಹಾಸನಲ್ಲಿ ಲೊಕೇಟ್ ಆಗಿರೋ ಈ ವರ್ಷ ನಾನ್ ವೆಜ್ ಹೋಟ್ಲಲ್ಲಿ. ಅವ್ರಿಗೆ ಹೇಳೋಣ, ನಾವು ಕಾಲ್ ಸೂಪ್ ಟ್ರೈ ಮಾಡೋಕ್ಕೆ ಬಂದಿದ್ದು. ಕಾಲ್ ಸೂಪ್ ಬಗ್ಗೆ ಸ್ವಲ್ಪ ಮಾತಾಡಿ ನೀವು ಅಂತ ಹೇಳ್ತೀಯ? ಈಗ ಮಾತಾಡಿಸ್ತೀನಿ. ಒಳಗಡೆ ಏನೇನು ಸಿಗುತ್ತೆ ನೀವು ಹೇಳಿ ಅಂತಲ್ಲ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸೂಪ್ ಕುಡಿಲ್ಲ? ಕುಡಿತೀನಿ, ನಿಂಬೆಹಣ್ಣು ಹಿಡ್ಕೊಂಡು ಸಕ್ಕತ್ತ ಇರುತ್ತೆ ನೋಡಿ. ನನಗೆ ಈ ಸೂಪಿಗೆ ಈ ಥರ ನಿಂಬೆಹಣ್ಣು ಹಿಡ್ಕೊಂಡು ಕುಡಿಯೋದಂದರೆ ತುಂಬ ಇಷ್ಟ. ಕಾಲ್ ಸೂಪು ಅಂದರೆ ನನಗೆ ತುಂಬಾ ಇಷ್ಟ. ಅಂದರೆ ತುಂಬ ಚೆನ್ನಾಗೈತೆ. ಬನ್ನಿ, ಟ್ರೈ ಮಾಡಿ.
ಡ್ರಿಂಕ್ಸ್ ಅಲೋ ಅಂತ ಅವೆಲ್ಲ ಹೇಳಂಗಿಲ್ಲ ಅಲ್ಲ. ಹೇಳ್ಬೋದು, ಹೇಳ್ದಲೇ. ನಾವಿವತ್ತು ಮೇನ್ ಬಂದಿದೆ ಒಟ್ಟಿಗೆ ಕಾಲ್ ಸೂಪ್ ಕುಡಿಯೋಕ್ಕೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಬನ್ನಿ, ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಇವೆಲ್ಲ ಕಟ್ ಮಾಡ್ಬೇಕಾ ನೀನು? ನೋಡಿ ನೋಡಿ ಆ ಸಾಂಬಾರ್ ಸೊಪ್ಪು, ಆಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಆ ಕಾಲ್ದು ಸೂಪ್ ಹುಡ್ಕೊಂಡಿರೋದು ಎಲ್ಲ ಅದ್ಭುತವಾಗೈತೆ. ನಿಜವಾಗ್ಲೂ ಚೆನ್ನಾಗೈತೆ. ಹೆಂಗೈತೆ? ಚೆನ್ನಾಗಿಲ್ವಾ? ನೀವು ನನ್ನ ಹಂಗೆ ನೋಡಿದ್ರೆ ಫ್ಲೇವರ್ ಬರ್ತಿರೋದನ್ನ ಸುಮ್ಮನೆ ತಿಂತಾ ಇರ್ಬೇಕು. ಅಲ್ಟಿಮೇಟ್ ಆಗೈತೆ. ಆ ಸಾಂಬಾರ್ ಸೊಪ್ಪು ಫ್ಲೇವರ್ ಆಗಿರ್ಬೋದು, ಆಮೇಲೆ ಆ ಕಾಲು ಕುದ್ದಿ ಆ ಕಾಲು ಸೂಪು ಹುಡ್ಕೊಂಡಿರೋದಾಗಿರ್ಬೋದು, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ. ಮಸ್ಟ್ ಟ್ರೈ ಮಾಡಿ. ಹೌದು, ತುಂಬ ಚೆನ್ನಾಗಿದೆ. ನೀವು ಬನ್ನಿ, ನೀವು ಫ್ರೆಂಡ್ಸ್ನ ಕರ್ಕೊಂಬನ್ನಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.